ಸ್ನೇಹಿತರೆ, ಚಂದನ ಅನಂತ ಕೃಷ್ಣ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಜಿ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಚಿನ್ನುಮರಿ ಅಂತಾನೆ ಫೇಮಸ್. ಈಗ ಅದೇ ಚಿನ್ನುಮರಿ ಅಂದ್ರೆ ಚಂದನ ಅನಂತ ಕೃಷ್ಣ ಅವರಿಗೆ ಒಬ್ಬ ಡೈರೆಕ್ಟರ್ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ಮಂಚಕ್ಕೆ ಕರೆದಿದ್ನಂತೆ. ಬಣ್ಣದ ಲೋಕದಲ್ಲಿ ಚಂದನ ಅವರಿಗೆ ಆದಂತಹ ಕೆಟ್ಟ ಅನುಭವಗಳನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಆ ಡೈರೆಕ್ಟರ್ ಯಾರು, ಚಂದನ ಅವರ ಜೊತೆ ಏನೆಲ್ಲ ಆಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೌದು, ಲಕ್ಷ್ಮೀ ನಿವಾಸ ಸೀರಿಯಲ್ ಮೂಲಕ ಕನ್ನಡ ಪ್ರೇಕ್ಷಕರ ಮನ ಗೆದ್ದಿರುವ ಕಿರುತೆರೆ ನಟಿ ಚಂದನ ಅನಂತ ಕೃಷ್ಣ ಅವರು ಶಾಕಿಂಗ್ ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ. ಮನರಂಜನಾ ಕ್ಷೇತ್ರದಲ್ಲಿ ಕಾಸ್ಟಿಂಗ್ ಕೌಚ್ ಅನುಭವಗಳ ಬಗ್ಗೆ ಇತ್ತೀಚೆಗೆ ನಟಿಯರು ಸಾರ್ವಜನಿಕವಾಗಿ ಹೇಳಿಕೊಳ್ಳುತ್ತಿದ್ದಾರೆ. ಇದೀಗ ಚಂದನ ಅವರು ಕೂಡ ತಮಗೆ ಆದಂತಹ ಕಹಿ ಅನುಭವಗಳನ್ನ ಬಿಚ್ಚಿಟ್ಟಿದ್ದಾರೆ. ಅವಕಾಶ ಕೊಡುವ ನೆಪದಲ್ಲಿ ನಟಿಯರೊಂದಿಗೆ ಹೇಗೆಲ್ಲ ವರ್ತಿಸುತ್ತಾರೆ ಅಂತ ಇಂಡಸ್ಟ್ರಿಯ ಕರಾಳತೆಯನ್ನು ಅವರು ರಿವೀಲ್ ಮಾಡಿದ್ದಾರೆ. ಸಂದರ್ಶನವೊಂದರಲ್ಲಿ ಚಂದನ ಅವರು ಈ ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ. ಹೌದು, ನಾನು ಸಿಕ್ಕಾಪಟ್ಟೆ ಆಡಿಷನ್ ಕೊಟ್ಟಿದ್ದೆ. ಬಹುತೇಕ ಎಲ್ಲಾ ಪ್ರೊಡಕ್ಷನ್ ಹೌಸ್ ನಲ್ಲೂ ಆಡಿಷನ್ ಕೊಟ್ಟಿದ್ದೆ. ಆಗ ನಾನು ಸ್ವಲ್ಪ ದಪ್ಪ ಕೂಡ ಇದ್ದೆ, ಆದರೆ ನಾನು ಸೆಲೆಕ್ಟ್ ಆಗ್ತಿರ್ಲಿಲ್ಲ. ಆಮೇಲೆ ಪುಟ್ಟಮಲ್ಲಿ ಸೀರಿಯಲ್ ಅಲ್ಲಿ ಅವಕಾಶ ಸಿಕ್ತು. ಒಂದು ದಿನ ಯಾವುದೋ ಸಿನಿಮಾದಲ್ಲಿ ಅವಕಾಶ ಕೊಡ್ತೀವಿ ಅಂತ ಡೈರೆಕ್ಟರ್ ಒಬ್ರು ಫೋನ್ ಮಾಡಿದ್ರು. ನಂತರ ವಿಡಿಯೋ ಕಾಲ್ ಮಾಡಿ ನಿಮ್ಮನ್ನ ನೋಡಬೇಕು ಅಂದ್ರು. ನಾನು ಫೋಟೋಸ್ ಕಳಿಸಿದ್ದೆ. ಈ ತರದ್ದು ಬೇಡ, ಇನ್ನೂ ಸ್ವಲ್ಪ ಮಾಡ್ರನ್ ಬೇಕು ಅಂದ್ರು. ಆದ್ರೆ ನಾನು ಮಾಡ್ರನ್ ಫೋಟೋಸ್ ತೆಗೆಸಿರಲಿಲ್ಲ. ಆಮೇಲೆ ಮೇಕಪ್ ಇಲ್ಲದ ಫೋಟೋಸ್ ಕೇಳಿದ್ರು. ನಿಮ್ಮನ್ನ ರಿಯಲ್ ಆಗಿ ಹೇಗಿದ್ದೀರಾ ಅಂತ ನೋಡ್ಬೇಕು, ವಿಡಿಯೋ ಕಾಲ್ ಮಾಡಿ ಅಂದ್ರು. ಆಗ ನಾನು ನನ್ ಮಗ ಈ ತರ ವಿಡಿಯೋ ಕಾಲ್ ಕೇಳ್ತಾನೆ ಅನ್ಸಿತ್ತು. ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡಲಿಲ್ಲ, ಬ್ಲಾಕ್ ಮಾಡಿದೆ. ಆಮೇಲೆ ಯಾವುದೋ ಏಜೆನ್ಸಿಯಿಂದ ಫೋನ್ ಬಂದಿತ್ತು. ಒಂದು ಸಿನಿಮಾ ಇದೆಲ್ಲ ರಿಕ್ವೈರ್ಮೆಂಟ್ ಬೇಕು ಅಂದ್ರು. ನೀವು ಓಕೆ ಅಂದ್ರೆ ಇಷ್ಟು ಪೇಮೆಂಟ್ ಕೊಡ್ತೀವಿ, 3 ತಿಂಗಳು ಶೂಟಿಂಗ್ ಪ್ಲಸ್ ಕಾಂಪ್ರಮೈಸ್ ಅಂತ ಆ ಮೆಸೇಜ್ ನಲ್ಲಿ ಕ್ಲಿಯರ್ ಆಗಿ ಬರೆದಿದ್ರು. ಅದನ್ನ ನೋಡಿ ನಾನು ರಿಪ್ಲೈ ಮಾಡಲಿಲ್ಲ, ನಂಬರ್ ಬ್ಲಾಕ್ ಮಾಡಿದೆ. ಇನ್ನೊಮ್ಮೆ ಪ್ರಜ್ವಲ್ ದೇವರಾಜ್ ಅವರೊಂದಿಗೆ ಸಿನಿಮಾ ಅಂತ ಆಡಿಷನ್ ಗೆ ಫೋನ್ ಮಾಡಿದ್ರು. ಮೇಘನಾ ರಾಜ್ ಅವರು ಪ್ರಜ್ವಲ್ ಅವರಿಗೆ ತುಂಬಾ ಕ್ಲೋಸ್ ಇದ್ದ ಕಾರಣ ಅವರಿಗೆ ಮೆಸೇಜ್ ಮಾಡಿ ಕೇಳಿದೆ, ಈ ತರ ಪ್ರಜ್ವಲ್ ಅವರ ಸಿನಿಮಾಗೆ ಆಡಿಷನ್ ಕರೀತಿದ್ದಾರೆ, ಹೋಗ್ಲಾ ಅಂತ ಕೇಳಿದೆ. ಅವರು ತಕ್ಷಣವೇ ಹೋಗಬೇಡ, ಇದೆಲ್ಲ ಸ್ಕ್ಯಾಮ್ ಅಂತ ಹೇಳಿದ್ರು. ಆಗ ಇನ್ನೇನು ಹೊರಟಿದ್ದವಳು ಸುಮ್ಮನಾದೆ. ಇದು ಇತ್ತೀಚೆಗೆ ನಡೆದ ಘಟನೆ ಇದೆ. ಅವರು ಫೋನ್ ಮಾಡಿ ಯಾವುದೋ ರೆಸ್ಟೋರೆಂಟ್ಗೋ ಹೋಟೆಲ್ಗೋ ಕರೆದ್ರು. ಇದರಿಂದಲೇ ನನಗೆ ಅನುಮಾನ ಬಂದಿತ್ತು. ಆಗ ಮೇಘನಾ ರಾಜ್ ಅವರನ್ನು ಕೇಳಿದ್ದಕ್ಕೆ ಆ ರೀತಿ ಯಾವ ಸಿನಿಮಾನು ಮಾಡ್ತಿಲ್ಲ, ಇದೇ ತರ ಹಲವು ಹುಡುಗಿಯರಿಗೆ ಮೋಸ ಮಾಡ್ತಿದ್ದಾರೆ, ಹೋಗಬೇಡ ಅಂತ ಅಲರ್ಟ್ ಮಾಡಿದ್ರು. ಚಂದನ ಅವರು ಇಂಡಸ್ಟ್ರಿಯಲ್ಲಿ ಅವರಿಗೆ ಆದಂತಹ ಕೆಟ್ಟ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.